ಈ ರೀತಿ ದೋಸೆ ನೀವು ಮಾಡಿದ್ದೀರಾ? ಖಂಡಿತವಾಗ್ಲೂ ಮಾಡಿರಲ್ಲ. ಸೊ ನೋಡಿದ್ರಲ್ಲ, ಸ್ಪೆಷಲ್ ಆದ ದೋಸೆ, ಈ ಥಟ್ಟಂತ ಮಾಡುವಂತಹ ಈ ಚಟ್ನಿ. ಈ ಚಟ್ನಿ ಮತ್ತು ಈ ದೋಸೆ ರುಚಿ ಜೊತೆ ತುಂಬಾ ಆರೋಗ್ಯಕರ ಅಂತ ಹೇಳ್ಬೋದು. ಹೈ ಪ್ರೋಟೀನ್ ದೋಸೆ, ತುಂಬ ಸ್ಪೆಷಲ್ ಆದ ದೋಸೆ ಅಂತ ಹೇಳ್ಬೋದು. ಹಾಗೆ ಈ ಚಟ್ನಿ ರೆಸಿಪಿ ಕೂಡ ನಾನು ಶೇರ್ ಮಾಡಿದ್ದೀನಿ. ಇದು ಆಂಧ್ರ ಸ್ಟೈಲ್ ಅಲ್ಲಂ ಪಚ್ಚಡಿ ಅಂತ. ಇದು ಕೂಡ ದೋಸೆ ಜೊತೆ ತುಂಬ ಚೆನ್ನಾಗಿರುತ್ತೆ. ಯಾವ ರೀತಿ ದೋಸೆ ಮಾಡೋದು ಅಂತ ಬನ್ನಿ ತೋರಿಸ್ತೀನಿ. ಇಲ್ಲಿ ನೋಡಿ, ಇದು ಹುರುಳಿಕಾಳು 1 ಕಪ್ಪಷ್ಟು ನಾನು ಮೊಳಕೆ ತೆಗೆಸ್ಬಿಟ್ಟು ಇಟ್ಕೊಂಡಿದ್ದೆ. ಹಾಗೆ ಇದು ಮಡಿಕೆ ಕಾಳು, ಇದು ಅಷ್ಟೇ ಮೊಳಕೆ ತೆಗೆದಿರುವಂತಹ ಈ 2 ಕಾಳುಗಳಿಂದ ಸೇರಿಸಿ ಇವತ್ತು ನಾನು ಈ ದೋಸೆ ಮಾಡ್ತಾ ಇದ್ದೀನಿ. ಹಾಗಾಗಿ ಇದು ಹೈ ಪ್ರೋಟೀನ್ ಬ್ರೇಕ್ಫಾಸ್ಟ್ ಲಂಚ್ ಬಾಕ್ಸ್ ರೆಸಿಪಿ ಅಂತ ಕೂಡ ಹೇಳ್ಬೋದು. ಇದನ್ನು ನಾನು ಮೊದಲು ಹುರುಳಿಕಾಳು ಮೊಳಕೆ ಬಂದಿರೋದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೀನಿ. ಹಾಗೆ ಈ ಮಡಿಕೆ ಕಾಳು ಕೂಡ ಅದೇ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ, ಇವೆರಡನ್ನೂ ನಾನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಈಗ ಇದರಲ್ಲಿ ನಾನು 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು, ಹಾಗೆ 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ನಂತರ ಇದರಲ್ಲಿ 4ರಿಂದ 5 ಹಸಿಮೆಣಸಿನ್ಕಾಯಿ, ಕಡಿಮೆ ಕೂಡ ಹಾಕ್ಕೋಬೋದು. ಸ್ವಲ್ಪ ಶುಂಠಿ ಕೂಡ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಕೊತ್ತಂಬರಿ ಸೊಪ್ಪನ್ನು ಇದರಲ್ಲಿ ಹಾಕ್ಕೊಂಡು, ನಂತರ ಇಲ್ಲಿ ಫ್ರೆಶ್ ಕರಿಬೇವು ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ತುಂಬ ಒಳ್ಳೆಯದು, ಕಣ್ಣಿಗೆ ಕೂದಲಿಗೆ ಕರಿಬೇವು ಸೊಪ್ಪು ತುಂಬ ಒಳ್ಳೆಯದು. 2ರಿಂದ 3 ಟೀ ಸ್ಪೂನಷ್ಟು ಮೊಸರು, ಹಾಗೆ ಅದೇ ಕಪ್ಪಲ್ಲಿ 2 ಕಪ್ಪಷ್ಟು ನೀರನ್ನು ಹಾಕ್ಕೋಬೇಕು. ಜಾಸ್ತಿ ನೀರೆಲ್ಲ ಹಾಕ್ಕೊಳಕ್ಕೆ ಹೋಗಬೇಡಿ. 1 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಇದನ್ನು ನಾನು ಫೈನಾಗಿ ರುಬ್ಕೊಳ್ತೀನಿ. ಸೊ ಇಷ್ಟೇ ನೋಡಿ. ಈ ರೀತಿ ಕೆಲವೊಂದು ಸಲ ದೋಸೆ ಒಂದೇ ರೀತಿ ತಿಂದು ಬೇಜಾರಾಗ್ತಾ ಇರುತ್ತಲ್ವಾ, ಈ ರೀತಿ ಕಾಳುಗಳು ಮನೇಲಿ ಇದ್ದೇ ಇರುತ್ತೆ. ಸೊ ಹಾಗಾಗಿ ಒನ್ ಟೈಮ್ ಈ ಥರ ದೋಸೆ ಮಾಡಿ ನೀವು ಪದೇ ಪದೇ ಮಾಡಿ ತಿನ್ನೋದಂತೂ ಗ್ಯಾರಂಟಿ. ಮತ್ತು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಈಗ ರುಬ್ಬಿರೋದನ್ನು ಒಂದು ಪಾತ್ರೆಯಲ್ಲಿ ತೆಗೆದು ಮಿಕ್ಸಿ ಜಾರಲ್ಲಿ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಜಾಸ್ತಿ ತೆಳುವಾಗಿ ಮಾಡ್ಕೋಬೇಡಿ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ. ಹೇಳಿದೆ, ನಾರ್ಮಲ್ ದೋಸೆಗೆ ನೀವು ಸ್ವಲ್ಪ ತೆಳು ಇರುತ್ತೆ, ಇದು ಸ್ವಲ್ಪ ಗಟ್ಟಿಯಾಗಿ ಇರಬೇಕು. ಸೊ ಹಾಗಾಗಿ, ಯಾಕಂದರೆ ಇದರಲ್ಲಿ ನಾವು ಉದ್ದಿನಬೇಳೆ ಹಾಕಿಲ್ಲ, ಅಕ್ಕಿ ಹಾಕಿಲ್ಲ, ಅಂದರೆ ಅಕ್ಕಿ ರೈಸ್ ಫ್ಲೋರ್ ಸ್ವಲ್ಪ ಹಾಕಿದ್ದೀವಿ ಅಷ್ಟೇ, ಅಕ್ಕಿ ಹಿಟ್ಟು. ಸೊ ಹಾಗಾಗಿ ಜಾಸ್ತಿ ತೆಳು ಮಾಡ್ಕೋಬೇಡಿ. ಸ್ವಲ್ಪ ಗಟ್ಟಿಯಾಗಿ ಇದನ್ನು ಉಪ್ಪು ಹಾಕ್ಬಿಟ್ಟು ಕಲಸಿ ಜಸ್ಟ್ 1-2 ನಿಮಿಷ ಇದನ್ನು ಸೈಡಲ್ಲಿ ಇಟ್ಕೊಂಡ್ಬಿಡ್ತೀನಿ. ಅಷ್ಟರಲ್ಲಿ ಇಲ್ಲಿ ಮೊದಲು ನಾನಿಲ್ಲಿ ಚಟ್ನಿ ಮಾಡ್ಕೊಳ್ತೀನಿ. ಮಿಕ್ಸಿ ಜಾರಲ್ಲಿ 1 ಕಪ್ಪಷ್ಟು ಕೊಬ್ಬರಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. 5ರಿಂದ 6 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಕೊತ್ತಂಬರಿ ಸೊಪ್ಪು, ಹಾಗೆ 3 ಕಡ್ಡಿಯಷ್ಟು ಈ ಫ್ರೆಶ್ ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಈ ಹುಣಸೆ ಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ನಂತರ 2 ಟೀ ಸ್ಪೂನಷ್ಟು ಪುಟಾಣಿ, ಸ್ವಲ್ಪ ನೀರು. ಇಷ್ಟೇ ಸಾಕು. ಈ ಚಟ್ನಿ ತುಂಬ ರುಚಿಯಾಗಿರುತ್ತೆ. ಈಗ ಇದನ್ನು ರುಬ್ಕೊಳ್ತಾ ಇದ್ದೀನಿ ನೋಡಿ. ಸೊ ಇದು ಚಟ್ನಿ ಕೇವಲ 2ರಿಂದ 3 ನಿಮಿಷದಲ್ಲಿ ಆಗುವಂಥದ್ದು. ಸೊ ಹಾಗಾಗಿ ಹೇಳಿದೆ, ಕೆಲವೊಂದು ಸಲ ಒಂದೇ ರೀತಿ ಬ್ರೇಕ್ಫಾಸ್ಟ್ ತಿಂತಾ ಇರ್ತೀರಾ, ಸ್ವಲ್ಪ ಡಿಫ್ರೆಂಟಾಗಿರಬೇಕು, ಹೆಲ್ದಿಯಾಗೂ ಇರಬೇಕು. ನಾವು ತಿನ್ನೋ ಆಹಾರ ಹೇಗಿರಬೇಕು? ರುಚಿ ಜೊತೆ ಆರೋಗ್ಯವಾಗಿರಬೇಕು. ಸೊ ಹಾಗಾಗಿ ನೀವು ಒಮ್ಮೆ ಈ ಥರ ಮಾಡಿ. ಸೊ ಈಗ ಇದನ್ನು ಒಂದು ಬಟ್ಲಲ್ಲಿ ನಾನು ತೆಗೆದುಬಿಟ್ಟು ಅದೇ ಮಿಕ್ಸ್ಚರ್ ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ, ಈ ರೀತಿಯಾಗಿ ನಾನು ಕಲಿಸ್ಬಿಟ್ಟು ಇಟ್ಕೊಂಡಿದ್ದೀನಿ. ಇದು ಜಾಸ್ತಿ ಗಟ್ಟಿನೂ ಇರಬಾರ್ದು, ತೆಳುವಾಗೂ ಇರಬಾರ್ದು. ನೋಡಿದ್ರಲ್ಲ, ಈ ಕೊಕೊನಟ್ ಚಟ್ನಿ ಕೂಡ ರೆಡಿ ಆಯಿತು. ಈಗ ಇದನ್ನು ಸೈಡಲ್ಲಿ ಇಟ್ಕೊಳ್ತೀನಿ. ಇದಕ್ಕೆ ನೀವು ಇಂಗಿನ ಒಗ್ಗರಣೆ ಕೂಡ ಕೊಡ್ಬೋದು. 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಕರಿಬೇವು ಸೊಪ್ಪು, ಇಂಗು ಕೂಡ ಹಾಕಿ ಅದಕ್ಕೆ ಒಗ್ಗರಣೆ ಕೊಡ್ಬೋದು. ಬಟ್ ನಾನು ಇಷ್ಟೇ ಸಾಕು ಅಂತ. ಇಲ್ಲಿ ಹಂಚು ಕೂಡ ಕಾದಿದೆ. ಸೊ ಈಗ ಆ ದೋಸೆ ಬ್ಯಾಟರ್ ಇದೆ ಅಲ್ವಾ, ಅದನ್ನು ಇದರಲ್ಲಿ ಈ ಥರ ಹಾಕ್ಕೊಂಡು ಇದರಲ್ಲಿ ನಾನು ತುಪ್ಪ ಹಾಕ್ತಾ ಇದ್ದೀನಿ. 1 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. ಏನು ಬೇಡ, ಡಯಟ್ ಮಾಡ್ತಾ ಇದ್ದೀರಂದರೆ ತುಪ್ಪ ಕೂಡ ಸ್ಕಿಪ್ ಮಾಡ್ಬೋದು. ಬಟ್ ತುಪ್ಪ ಗುಡ್ ಫ್ಯಾಟ್ ಇದು, ಹಾಗಾಗಿ ಆದಷ್ಟು ಇದನ್ನು ತುಪ್ಪನ ಯೂಸ್ ಮಾಡೋದು ಒಳ್ಳೆಯದು ಎಣ್ಣೆ ಬದಲಿಗೆ. ಸೇಮ್ ಅದೇ ರೀತಿಯಾಗಿ ಇನ್ನೊಂದು ದೋಸೆ ತೋರಿಸ್ತಾ ಇದ್ದೀನಿ ನೋಡಿ. ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಮಾತ್ರ. ಬಿಸಿ ಬಿಸಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ರಿಯಲಿ ಎಷ್ಟು ರುಚಿ ಇರುತ್ತೆ ಗೊತ್ತಾ. ಸೊ ಆದರೆ ಬ್ಯಾಟರ್ ತುಂಬ ತೆಳುವಾಗಿ ಮಾತ್ರ ಮಾಡ್ಕೋಬೇಡಿ. ನೋಡಿದ್ರಲ್ಲ, ನಾನು ಫಸ್ಟ್ ಒಂದು ಸೈಡು ನಾನು ಬೇಯಿಸ್ಕೊಂಡು ತೋರಿಸಿದೆ, ಅಂದರೆ ದೋಸೆನ. ಇದನ್ನು 2 ಸೈಡು ನಾನು ಬೇಯಿಸ್ಕೊಂಡು ತೋರಿಸ್ತಾ ಇದ್ದೀನಿ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಮಾಡ್ಕೋಬೋದು. ಅದೇ ರೀತಿ ನಾನು ಎಲ್ಲ ದೋಸೆನ ಇದೇ ರೀತಿ ಮಾಡಿ ಇಟ್ಕೊಂಡಿದ್ದೀನಿ. ಹೈ ಪ್ರೋಟೀನ್ ದೋಸೆ, ರುಚಿಯಾದಂಥ ದೋಸೆ, ಥಟ್ಟಂತ ಮಾಡುವಂತಹ ಈ ಬ್ರೇಕ್ಫಾಸ್ಟ್ ರೆಸಿಪಿ ರೆಡಿ ಆಯಿತು. ಈ ತೆಂಗಿನಕಾಯಿ ಚಟ್ನಿ ಜೊತೆ ಈ ದೋಸೆ, ಹಾಗೆ ಈ ಆಂಧ್ರ ಸ್ಟೈಲ್ ಅಲ್ಲಂ ಪಚ್ಚಡಿ ನಾ ಆಲ್ರೆಡಿ ಇದರ ವಿಡಿಯೋ ಶೇರ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ಕಮೆಂಟ್ಸಲ್ಲಿ ಲಿಂಕ್ ಅಂತ ಹೇಳಿ, ಆ ಚಟ್ನಿ ಲಿಂಕ್ ಕೂಡ ನಾನು ಶೇರ್ ಮಾಡ್ತೀನಿ. ಸೊ ನೋಡಿ,
ಈ ರೀತಿ ದೋಸೆ ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿದೆ. ಬಿಸಿ ಬಿಸಿ ದೋಸೆ ತಿಂತಾ ಇದ್ರೆ ಲೆಕ್ಕನೇ ಇರಲ್ಲ, ಅಷ್ಟೊಂದು ತಿಂತೀರಾ. ಹೆಲ್ದಿ ಆದಂತಹ ಅಂದರೆ ಆರೋಗ್ಯಕರವಾದ ದೋಸೆ ರೆಡಿ ಆಯಿತು. ಸೊ ನೋಡಿದ್ರಲ್ಲ, ಈ ಚಟ್ನಿ ಜೊತೆ ದೋಸೆ ತುಂಬ ರುಚಿಯಾಗಿತ್ತು. ಮಿಸ್ ಮಾಡಿದೆ. ನೀವು ಮಾಡಿ, ಬ್ರೇಕ್ಫಾಸ್ಟ್ ಲಂಚ್ ಬಾಕ್ಸ್ ರೆಸಿಪಿ ಕೂಡ ಆಗುತ್ತೆ. ಹಾಗಾಗಿ ಅವಾಗವಾಗ ಈ ರೀತಿ ಕೂಡ ಮಾಡಿ ತಿನ್ನಿ, ಆರೋಗ್ಯಕರವಾಗಿ ಇರಿ. ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.